ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಎನ್ಟೆಕ್ ಕನ್ನಡ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಒಂದೇ ಸೆಕೆಂಡಲ್ಲಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಫಾರ್ವರ್ಡ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ. ಫ್ರೆಂಡ್ಸ್ ನಾವು ಸಾಧಾರಣವಾಗಿ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕಂದ್ರೆ ನಮ್ಮ ಹತ್ತಿರದ ATMಗೋ ಇಲ್ಲ ಬ್ಯಾಂಕ್ಗೋ ಹೋಗಿ ಚೆಕ್ ಮಾಡ್ತೀವಿ. ಫ್ರೆಂಡ್ಸ್, ನಾನೀಗ ಹೇಳೋ ಅಪ್ಲಿಕೇಶನಿಂದ ಕೇವಲ ಒಂದೇ ಸೆಕೆಂಡ್ನಲ್ಲಿ ಅದು ನಮ್ಮ ಮೊಬೈಲಲ್ಲೇ ನಾವು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಆ ಅಪ್ಲಿಕೇಶನ್ ಹೆಸರು ಫೋನ್ಪೇ ಅಂತ. ಇದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಲಾಂಚ್ ಮಾಡಿರೋದು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಆ ಲಿಂಕಿಂದ ಇನ್ಸ್ಟಾಲ್ ಮಾಡಿದ್ರೆ ನಿಮಗೂ 50 ರೂಪೀಸ್, ನಮ್ಗೆ 50 ರೂಪೀಸ್ ಬರುತ್ತೆ. ಫ್ರೆಂಡ್ಸ್, ಸೊ ನೀವು ಡೈರೆಕ್ಟ್ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿದ್ರೆ ನಿಮಗೂ ಏನೂ ಬರೋಲ್ಲ, ನಮಗೂ ಏನು ಬರೋಲ್ಲ. ಫ್ರೆಂಡ್ಸ್, ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ಸ್ಟಾಲ್ ಮಾಡಿದ್ಮೇಲೆ ಇಲ್ಲಿ ರಿಜಿಸ್ಟರ್ ನಾವು ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಿ. ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಫಸ್ಟ್ ಆಪ್ಷನ್ನು ನಿಮ್ಮ ಫೋನ್ ನಂಬರ್ ಕೊಡಬೇಕು, ಸೆಕೆಂಡು ನಿಮ್ಮ ಹೆಸರು ಮತ್ತು ಇಮೇಲ್ ID ಮತ್ತು ನಿಮ್ಗೆ ಬೇಕಾಗಿರೋ 4 ಡಿಜಿಟ್ ಪಾಸ್ವರ್ಡನ್ನ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕು. ಫ್ರೆಂಡ್ಸ್, ನಿಮಗೊಂದು OTP ಬರುತ್ತೆ, ಆ OTP ಇಲ್ಲೇ ಜನ್ರೇಟ್ ಆಗುತ್ತೆ. OTP ಎಂಟ್ರಿ ಮಾಡಿ ಅಂತ ನೀವು ಇಲ್ಲಿ ಮೇಲೆ ನಂಬರ್ ಹಾಕಿರ್ತೀರಲ್ಲ, ಫೋನ್ ನಂಬರು, ಈ ಫೋನ್ ನಂಬರ್ಗೆ ನಿಮಗೆ OTP ಅನ್ನೋದು ಬರುತ್ತೆ. OTP ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಅಂತ. ನಿಮ್ಮ ನಂಬರ್ಗೆ ಮೆಸೇಜ್ ಅನ್ನೋದು ಬರುತ್ತೆ. ಆ OTP ನಂಬರ್ನ ಇಲ್ಲಿ OTP ಅಂತ ಇನ್ನೊಂದು ಆಪ್ಷನ್ ಬರುತ್ತೆ, ಆ ಆಪ್ಷನಲ್ಲಿ ನೀವು ಆ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನಾನಿವಾಗ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ವೆರಿಫೈಯಿಂಗ್ ಮೊಬೈಲ್ ನಂಬರ್ ವಯಾ OTP ಅಂತ ಬರ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಅದ್ರ ಕೆಳಗಡೆ OTP, ಅದೇ ಎಂಟರ್ OTP ಅನ್ನೋ ಆಪ್ಷನ್ ಕೂಡ ಬಂದಿದೆ. ನೀವು ಇಲ್ಲಿ ನಿಮ್ಮ ಮೊಬೈಲ್ಗೆ OTP ನಂಬರ್ ಬಂದಿರುತ್ತಲ್ಲ, ನೀವು ಆ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಗೆ ಬಂದಿರೋ OTPನ ಎಂಟರ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಈಗ ಕಂಟಿನ್ಯೂ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮಗೆ 2 ಲ್ಯಾಂಗ್ವೇಜ್ ಇದೆ, ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್, ಇಲ್ಲಾಂದರೆ ಹಿಂದಿ. ಅದರ್ ಲ್ಯಾಂಗ್ವೇಜ್ ಬೇಕಂದರೆ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನೋಡಿ ಫ್ರೆಂಡ್ಸ್, ತೆಲುಗು ಬೇಕಂದರೆ ತೆಲುಗು, ಕನ್ನಡ ಬೇಕಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಓಪನ್ ಆದರೆ ಇದರ ಇಂಟರ್ಫೇಸ್ ಈ ಥರ ಇರುತ್ತೆ. ಇಲ್ಲಿ ಮೇಲೆ 3 ಡಾಟ್ ಇದೆಯಲ್ಲ, ಲೆಫ್ಟ್ ಸೈಡು 3 ಗೆರೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತಿದೆಯಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತಿದೆಯಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಮಾಡಿಸಿದಾಗ ಯಾವ ನಂಬರ್ ಆದರೆ ಕೊಟ್ಟಿರ್ತೀಯೋ ಆ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಸೆಲೆಕ್ಟ್ ಮಾಡ್ತಿದ್ದೀನಿ, ನನಗೆ ಈ ನಂಬರಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಸೆಂಡ್ SMS ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ಮೆಸೇಜ್ ಅನ್ನೋದು ಒಂದು ಬರುತ್ತೆ. ನೋಡಿ, ಇದು ಸೆಂಡಿಂಗ್ SMS ಅಂತ SMS ಸೆಂಡ್ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ನಂಬರಲ್ಲಿ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆಯೋ ಆ ಬ್ಯಾಂಕ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದೆ, ಸೊ ಅದರಿಂದ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ಸೆಟ್ UPI ಪಿನ್ ಅಂತಿದೆಯಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಡಿಜಿಟ್ ನಂಬರ್ ಇರುತ್ತಲ್ಲ, ಅದರಲ್ಲಿ ಲಾಸ್ಟಲ್ಲಿ 6 ಡಿಜಿಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ಪೈರಿ ಡೇಟ್ ಆಗಬೇಕು, ಇಲ್ಲಿ ಎಕ್ಸ್ಪೈರಿ ಮಂತ್ ಆಗಬೇಕು, ಇಲ್ಲಿ ಎಕ್ಸ್ಪೈರಿ ಇಯರ್ ಆಗಬೇಕು. ಅವೆರಡು ಎಂಟ್ರ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕು. ನೋಡಿ ಫ್ರೆಂಡ್ಸ್, ಕಂಟಿನ್ಯೂ ಅಂತ ಕೊಟ್ಟಮೇಲೆ ಈ ಥರ ಬರುತ್ತೆ ಇಂಟರ್ಫೇಸು. ಸೊ ಈಗ ರಿಕ್ವೆಸ್ಟ್ ಬ್ಯಾಲೆನ್ಸ್ ಅಂತಿದೆಯಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು.
ನಾವು ಯು ಪಿ ಐ ಪಿನ್ ಸೆಟ್ ಮಾಡಿರ್ತೀವಲ್ಲ ಇದಕ್ಕೆ ಮುಂಚೆ, ಸೊ ಇಲ್ಲಿ ಆ ಯು ಪಿ ಐ ನಂಬರ್ನ ಹಾಕಬೇಕು. ಸೊ ಯು ಪಿ ಐ ನಂಬರ್ನ ಹಾಕ್ತಿದ್ದೀನಿ. ಯು ಪಿ ಐ ನಂಬರ್ ಹಾಕ್ಬಿಟ್ಟು ಎಂಟರ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನನ್ನ ಬ್ಯಾಂಕ್ ಅಕೌಂಟಲ್ಲಿ 552 ರೂಪೀಸ್ ಇದೆ. ಸೊ ಹೀಗೆ ಫ್ರೆಂಡ್ಸ್ ಈಸಿಯಾಗಿ ನಾವು ನಮ್ಮ ಬ್ಯಾಲೆನ್ಸ್ನ ಒಂದೇ ಸೆಕೆಂಡಲ್ಲಿ ನಾವು ತಿಳ್ಕೊಬೋದು. ಇದು ಬರೀ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕಲ್ಲ ಫ್ರೆಂಡ್ಸ್, ನೀವು ಬೇಕಾದರೆ ಬೇರೆಯವ್ರ ಅಕೌಂಟ್ಗೆ ನಾವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಅದು ಹೇಗೆ ಅಂತ ಕೂಡ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಅಕೌಂಟ್ ಅಂತಿದೆಯಲ್ಲ ಒಂದು ಆಪ್ಷನ್ನು, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತಿದೆಯಲ್ಲ, ಸೊ ಇಲ್ಲಿ IFSC ಕೋಡ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಪಾಸ್ಬುಕ್ಕಲ್ಲಿ IFSC ಕೋಡ್ ಅಂತ ಅದ್ರ ಪಕ್ಕದಲ್ಲೇ ಒಂದು ನಂಬರ್ ಅನ್ನೋದು ಇರುತ್ತೆ. ನೀವು ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಅಕೌಂಟ್ ನಂಬರು ಮತ್ತು ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕು. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಹಾಕಿ ಇಲ್ಲಿ ಕನ್ಫರ್ಮ್ ಕೊಟ್ಟರೆ ನೆಕ್ಸ್ಟು ಎಷ್ಟು ಅಮೌಂಟು ಅಂತ ಒಂದು ಆಪ್ಷನ್ ಬರುತ್ತೆ. ಅಷ್ಟು ಅಮೌಂಟು ನಾವು ಎಂಟರ್ ಮಾಡಿ ಸೆಂಡ್ ಮಾಡಿದ್ರೆ ಸೆಂಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು 4 ಜನರದ್ದು ಹ್ಯಾಡ್ ಮಾಡಿದ್ದೀನಿ, ಆಲ್ರೆಡಿ ಕಳಿಸ್ತಿದ್ದೀನಿ ಅವ್ರಿಗೆ, ಕೆಲಸ ಮಾಡ್ತಿದ್ದೆ ಕರೆಕ್ಟಾಗಿ. ಸೊ ನಂದು ಇದೇ ನಂಬರಿಂದ ಇನ್ನೊಂದು ಬ್ಯಾಂಕಲ್ಲಿ ಅಕೌಂಟ್ ಇದೆ ಫ್ರೆಂಡ್ಸ್. ಸೊ ಅದನ್ನು ಹ್ಯಾಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸೇಮ್ ಬ್ಯಾಂಕ್ ಅಕೌಂಟ್ಸ್ಗೆ ಬರಬೇಕು. ಮತ್ತು ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ನಂದು ಕಾರ್ಪೊರೇಷನ್ ಬ್ಯಾಂಕಲ್ಲಿದೆ. ಸೊ ಅದರಿಂದ ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಸೇಮ್ ಫಸ್ಟಲ್ಲಿ ಹೇಗೆ ಬಂತೋ ಇವಾಗೂ ಅದೇ ಥರ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಡನ್ ಅನ್ನೋ ಆಪ್ಷನ್ ಇದೆಯಲ್ಲ, ಡನ್ ಅಂತ ಬಿಟ್ರೆ ನೋಡಿ ಫ್ರೆಂಡ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಕೂಡ ಆ್ಯಡ್ ಆಯಿತು. ಸೇಮ್ ಫ್ರೆಂಡ್ಸ್, ಇದಕ್ಕೂ ನಾವು ಯು ಪಿ ಐ ಪಿನ್ ಅನ್ನೋದು ಸೆಟ್ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಎಷ್ಟಿದೆಯೋ ನೋಡೋಣ. ಯು ಪಿ ಐ ಪಿನ್ಗೆ ಹೇಳುತ್ತಲ್ಲ, ಹೀಗೆ ಫ್ರೆಂಡ್ಸ್ ನೋಡಿ ಬ್ಯಾಲೆನ್ಸ್ ಅನ್ನೋದು ಬಂದಿದೆ. ಹೀಗೆ ಫ್ರೆಂಡ್ಸ್ ನಾವು ಒಂದೇ ಒಂದು ಸೆಕೆಂಡಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ನೂ ಚೆಕ್ ಮಾಡ್ಬೋದು, ನಾವು ಬೇರೆಯವ್ರ ಅಕೌಂಟ್ಗೂ ದುಡ್ಡನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.